ಹಲೋ ಎವ್ರಿವನ್. ಆ್ಯಸ್ ಯೂಶ್ವಲ್ ನಾನು 6 o'clockಗೆ ಎದ್ದು 1 ಲೋಟ ಬಿಸಿನೀರಿನ ಜೊತೆ ನನ್ನ ಡೇನ ಸ್ಟಾರ್ಟ್ ಮಾಡಿಕೊಂಡೆ. ಬಿಸಿನೀರು ಕುಡಿದು ವಾಕಿಂಗ್ ಹೋಗೋಣ ಅಂತ ಹೊರಟೆ. ಹೊರಗಡೆ ನೇಚರ್ ಈ ಥರ ಇತ್ತು. ಸೊ ಈ ಥರ ಸನ್ರೈಸಿಂಗಲ್ಲಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ವಾಕಿಂಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ 1 ಲೋಟ ABC ಜ್ಯೂಸ್ ಕುಡಿದು ನೈಟ್ ನೆನೆಸಿಟ್ಟಿರೋ ಒಂದು 3 ಬಾದಾಮನ್ನ ಕನ್ಸ್ಯೂಮ್ ಮಾಡಿದೆ. ಎವ್ರಿಡೇ ಈ ಥರ ಮಾಡೋದ್ರಿಂದ ನಮ್ಮ ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ನಾನೇ ವೆಜಿಟೇಬಲ್ಸ್ ಓಟ್ಸ್ ಉಪ್ಮಾ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆದಮೇಲೆ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಅಂಗಡಿಯಲ್ಲಿ ಈ ಥರ ಸ್ವಲ್ಪ ಕೆಲಸ ಮಾಡಿಕೊಟ್ಟೆ. ಒಂದು 11 o'clockಗೆ ಒಂದು ಫ್ರೂಟ್ನ ತಗೊಂಡೆ. ಮಧ್ಯಾಹ್ನಕ್ಕೆ ನನ್ನ ಲಂಚ್ ಈ ಥರ ರೆಡಿ ಮಾಡ್ಕೊಂಡಿದ್ದೆ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಫ್ರೀಯಾಗಿ ಕೂತಿದ್ದೆ. ಅದಾದಮೇಲೆ ಪ್ರೀವಿಯಸ್ಸಲ್ಲಿ ನಮ್ಮ ಅಮ್ಮಂಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ. ಸೊ ಆ ಬ್ಲೌಸ್ಗೆ ಸ್ವಲ್ಪ ಹುಕ್ ಹಾಕಬೇಕಿತ್ತು. ಇವಾಗ ಫ್ರೀ ಇದ್ನಲ್ಲ ಅಂತ ಆ ಬ್ಲೌಸ್ಗೆ ಹುಕ್ಕೆಲ್ಲ ಹಾಕಿ ಅಮ್ಮಂಗೆ ರೆಡಿ ಮಾಡಿಕೊಟ್ಟಿದ್ದೀನಿ. ಫ್ರೀ ಟೈಮಲ್ಲಿ ಯಾವುದಾದ್ರೂ ಒಂದು ಸ್ಕಿಲ್ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಹೋಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಂಪ್ಲೀಟ್ ಎಂಪ್ಟಿ ಮೈಂಡ್ಸಲ್ಲಿ ಇದ್ದರೆ ತುಂಬಾ ವೇಸ್ಟ್ ಆಫ್ ಟೈಮ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 5 o'clockಗೆ ನಾನು ಒಂದು ಗ್ಲಾಸ್ ಹಾಲನ್ನ ಕುಡಿದು ಸ್ವಲ್ಪ ಮನೆಯಲ್ಲಿದ್ದ ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಂಡೆ. ಇವತ್ತು ನಾನು ಟ್ರೆಂಡಿಂಗಲ್ಲಿರೋ ಪ್ರಿನ್ಸಸ್ ಕಟ್ ಬ್ಲೌಸ್ ಡಿಸೈನ್ಸ್ನ ಯಾವ ಥರ ಕಟ್ ಮಾಡೋದು, ಸ್ಟಿಚ್ ಮಾಡೋದು ಅಂತ ನೋಡಿ ಮಾರ್ಕಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ನೈಟ್ ಡಿನ್ನರ್ಗೆ ಈ ಥರ 2 ಚಪಾತಿ, ಸ್ವಲ್ಪ ಪಲ್ಯ, ಸ್ವಲ್ಪ ಸೌತೆಕಾಯಿನ ತೊಗೊಂಡೆ. ನೈಟ್ ಮಲ್ಕೊಳ್ಳೋದಕ್ಕಿಂತ ಮುಂಚೆ ನೀರು ಕುಡಿದು ಸ್ವಲ್ಪ ವಾಕಿಂಗ್ ಮಾಡಿ ನನ್ನ ಡೇ